ಪ್ರಿಯ ಕೇಳುಗರೆ, ಡಿಜಿಟಲ್ ಕವರೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಹೆಣ್ಣು ಹೆತ್ತವರು ಒಂದೊಂದು ದಿನಕ್ಕೂ ಕೂಡ ಭಯದಲ್ಲಿ ಇರುವಂತೆ ಆಗಿದೆ. ಎಲ್ಲಿ ನನ್ನ ಮಗಳಿಗೆ ಯಾರು ಏನು ಮಾಡಿಬಿಡ್ತಾರೋ ಅನ್ನುವ ಭಯದಲ್ಲಿ ಇರುವಂತಾಗಿದೆ ಹೆಣ್ಣು ಹೆತ್ತವರ ಸ್ಥಿತಿ. ಪುಟ್ಟ ಕಂದಮ್ಮನಿಂದ ವಯಸ್ಸಾದ ಮುದುಕಿಯವರೆಗೂ ತಿಂದು ಮುಕ್ಕುವ ರಾಕ್ಷಸ ಪ್ರವೃತ್ತಿಯ ಕೆಲವು ಹೊಲಸು ಮನಸ್ಸಿನ ಡ್ಯಾಶ್ ನನ್ನ ಮಕ್ಕಳು ನಮ್ಮ ಸುತ್ತಮುತ್ತಲೇ ಇದ್ದಾರೆ. ಪೋಷಕರೇ, ಎಚ್ಚರ ಎಚ್ಚರ. ಗೆಳೆಯರೆ, ಒಂದು ಹೆಣ್ಣು ಬಸ್ಸಿನಲ್ಲಿ ಹೋಗೋದು ಕಷ್ಟ ಆಗಿದೆ. ಅಲ್ಲಿ ಹೋದರೂ ಪುಂಡರ ಕಾಟ. ಸ್ಕೂಲಿಗೆ ಹೋದರೆ ಟೀಚರ್ಗಳೇ ಆಕೆಯನ್ನು ಮುಟ್ಟಬಾರದ ಜಾಗದಲ್ಲಿ ಮುಟ್ಟೋದು, ಅದನ್ನು ಮನೆಯವರಿಗೆ ಹೇಳದ ಹಾಗೆ ಬೆದರಿಕೆ ಹಾಕೋದು. ಇನ್ನು ಮನೆಯಲ್ಲಿ ಇದ್ದರೆ ಸೇಫ್ ಅನ್ಕೋತೀರಾ? ಇಲ್ಲ, ಸ್ವಂತ ತಂದೆ ಅಣ್ಣ ತಮ್ಮನಿಂದಲೇ ಅತ್ಯಾಚಾರವಾದಂಥ ಕೇಸ್ಗಳನ್ನು ಕೂಡ ನಾವು ಅವಾಗವಾಗ ಕೇಳ್ತಾ ಬರ್ತಿದ್ದೀವಿ. ಮೊನ್ನೆ ಮೈಸೂರಿನಲ್ಲಿ ಆದದ್ದನ್ನೇ ಗಮನಿಸಿದ್ದೀರಾ ಅನ್ಕೋತೀನಿ. ಬಲೂನ್ ಮಾರೋಕೆ ಕುಟುಂಬ ಸಮೇತರಾಗಿ ಬಂದಂಥ ಒಂದು ಕುಟುಂಬದ 9 ವರ್ಷದ ಬಾಲಕಿಯನ್ನು ತಿಂದು ಮುಕ್ಕಿ ಆಕೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಸಾಯಿಸುವಂಥ ಮನಸ್ಥಿತಿಯನ್ನು ನೆನೆಸಿಕೊಂಡ್ರೆ ಭಯ ಆಗೋದಂತೂ ನಿಜ ಬಿಡಿ. ಇನ್ನು ಮಂದಿರ ಮಸೀದಿಗಳಲ್ಲೂ ಕೂಡ ಇಂತಹದ್ದು ನಡೆದಾಗ ಆ ಹೆಣ್ಣು ಮಕ್ಕಳಿಗೆ ದೇವರು ಕೂಡ ಸಹಾಯ ಮಾಡಲಿಲ್ವೇನೋ ಅನಿಸ್ಬಿಡುತ್ತೆ. ಹೆಣ್ಣೆತ್ತವರು ಎಷ್ಟೇ ಜಾಗರೂಕತೆಯಿಂದ ವರ್ತಿಸಿದರೂ ಸಾಲ್ತಿಲ್ಲ. ಅದೇ ಹೆಣ್ಣು ಮಗು ಜನಿಸಿದಾಗ ಖುಷಿಯಿಂದ ಆ ಮಗುವಿನ ಪಾದಗಳನ್ನು ಸವರಿ ಆ ಪಾದಕ್ಕೆ ಮುತ್ತು ಕೊಟ್ಟು ಮುದ್ದಾಡಿದ ಪಾದಗಳು ಮುಂದೆ ಯಾವುದೋ ಕೀಚಕನ ಕೈಗೆ ಸಿಕ್ಕು ಗಾಯಗಳಾಗಿ ಕೆಸರಾದಾಗ ಅದನ್ನು ನೋಡಿದ ಹೆತ್ತವರ ಸ್ಥಿತಿ ಹೇಗಾಗಬೇಡ. ಅಪ್ಪ ಅಂತ ಬಂದು ತಬ್ಬಿಕೊಳ್ಳುತ್ತಿದ್ದ ಮಗಳು ಮೈ ಮೇಲೆ ಬಟ್ಟೆ ಇಲ್ಲದೆ ನೀರ ಪಕ್ಕದಲ್ಲೋ ಕಾಡಿನಲ್ಲೋ ಶವವಾಗಿ ಬಿದ್ದಾಗ ಅದನ್ನು ಕಂಡು ಅದೆಷ್ಟು ಸಂಕಟಪಟ್ಟಿರುತ್ತೋ ಆ ಹೆತ್ತ ಜೀವಗಳು. ಹುಟ್ಟಿದಾಗಿನಿಂದ ಆಕೆಯೇ ನಮ್ಮ ಮನೆಯ ಬೆಳಕು ಎಂದುಕೊಂಡ ಆ ಹೆತ್ತ ಕರುಳಿಗೆ ಆಕೆಯನ್ನು ಆ ಸ್ಥಿತಿಯಲ್ಲಿ ನೋಡಿದಾಗ ಅದು ಹೇಗೆ ಆಗಬೇಡ. ನೆನೆಸ್ಕೊಂಡ್ರೇ ತಳಮಳ ಅನಿಸ್ಬಿಡುತ್ತೆ ಅಲ್ವಾ. ಇದಕ್ಕೆಲ್ಲ ಕಾರಣಗಳನ್ನು ಹುಡುಕ್ತಾ ಹೋದರೆ ತುಂಬ ಇದೆ. ಅದರಲ್ಲಿ ಒಂದು ಈ ಗೂಗಲ್. ಇದು ನಮಗೆ ಎಷ್ಟು ಸಹಾಯ ಮಾಡುತ್ತೋ ಅಷ್ಟೇ ಕೆಟ್ಟ ಪರಿಸ್ಥಿತಿಗಳನ್ನು ತಂದೊಡ್ಡುವಲ್ಲಿ ಎತ್ತಿದ ಕೈ ಅಂದರೂ ತಪ್ಪಿಲ್ಲ. ಒಂದು ಕೆಟ್ಟ ವಿಡಿಯೋನ ನೋಡೋಕ್ಕೆ ಎಷ್ಟು ಸಿಂಪಲ್ ಆಗಿ ದಾರಿ ಇದೆ ಎಂಬುದು ನಿಮಗೆ ಗೊತ್ತು. ಅದರ ವೆರಿಫಿಕೇಷನ್ ಮೆಥಡ್ ಅದೆಷ್ಟು ಅಸಹ್ಯವಾಗಿದೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇಂದು ಅದನ್ನು ನೋಡಿ ಹಾಳಾಗ್ತಿರೋದು ಎಲ್ಲರೂ ತಲೆ ತಗ್ಗಿಸಿ ಒಪ್ಪಿಕೊಳ್ಳಬೇಕಾದಂಥ ಸತ್ಯ. ಅದರ ಚಟ ಹತ್ತಿಸಿಕೊಂಡ ಅದೆಷ್ಟೋ ಚಿಕ್ಕ ಮಕ್ಕಳು ಅದರ ವ್ಯಸನಿಯಾಗಿ ಅದರಿಂದಲೂ ಕೂಡ ಪ್ರಾಣ ಕಳೆದುಕೊಂಡಿದ್ದಾರೆ ಅಲ್ವಾ. ಇನ್ನು ಒಂದು ತಗಡು ಆ್ಯಪ್ ಇದೆ, ಅದೇ ಇನ್ಸ್ಟಾಗ್ರಾಮ್. ಇದು ನಮ್ಮ ಮಕ್ಕಳ ಭವಿಷ್ಯವನ್ನು ಅನೇಕ ರೀತಿಯಲ್ಲಿ ಹಾಳು ಮಾಡ್ತಿದೆ ಅಂದರೂ ತಪ್ಪಿಲ್ಲ. ಅದರಲ್ಲಿ ಮೈ ತೋರಿಸಿಕೊಂಡು ವಿಡಿಯೋ ಮಾಡುವ ಹೆಣ್ಣು ಮಕ್ಕಳ ವಿಡಿಯೋ ನೋಡಿದ ಬಹುತೇಕರು ಅದರಿಂದ ಉದ್ರೇಕಗೊಂಡು ಕೆಟ್ಟ ವಿಡಿಯೋಗಳ ಮೊರೆ ಹೋಗ್ತಿದ್ದಾರೆ. ಇನ್ಸ್ಟಾಗ್ರಾಮ್ನ ಯೂಸ್ ಮಾಡೋರನ್ನು ನೀವು ಗಮನಿಸಿರ್ತೀರ. ಒಂದು ಸಲ ಅದನ್ನು ಓಪನ್ ಮಾಡಿ ರೀಲ್ಸ್ ನೋಡೋಕ್ಕೆ ಶುರು ಮಾಡಿದರೆ ಸಾಕು, ಗಂಟೆಗಳು ಕಳೆಯೋದೇ ಗೊತ್ತಾಗೋದಿಲ್ಲ. ಇದರಿಂದ ನಿಮ್ಮ ಸಮಯ ಹಾಳಾಗೋದು ಗೊತ್ತಾಗೋದೇ ಇಲ್ಲ ನೋಡಿ. ಈ ದರಿದ್ರ ಆ್ಯಪ್ಗಳಿಂದ ನಮ್ಮ ಮಕ್ಕಳು ಸೇರಿ ನಾವು ಹಾಳಾಗ್ತಿರೋದನ್ನು ನಾವೇ ನೋಡ್ತಿದ್ದೀವಿ ಅಲ್ವಾ. ಆದಷ್ಟು ನಮ್ಮ ಮಕ್ಕಳನ್ನು ಮೊಬೈಲ್ನಿಂದ ದೂರ ಇಡೋದು ಬಹುತೇಕ ಮಟ್ಟಿಗೆ ಒಳ್ಳೆಯದು. ಇನ್ನು ಊಟ ಮಾಡಿಸುವಾಗಲೂ ಮೊಬೈಲ್ನ ಮಕ್ಕಳಿಗೆ ಕೊಡುವ ಪೋಷಕರೇ, ನಿಮ್ಮ ಮಗುವಿಗೆ ಮೊಬೈಲ್ ನೋಡುವ ಚಟ ಹಪ್ಪಿಸ್ತಿರೋದು ನೀವೇ. ಅದರಿಂದ ಆ ಹೊತ್ತಿನ ಊಟ ತಿನ್ನುತ್ತೆ ಅನ್ನೋದು ಬಿಟ್ಟರೆ ಅದರಿಂದ ಆ ಮಗುವಿಗೆ ಕಣ್ಣಿನ ಕ್ಯಾನ್ಸರ್ ಬರ್ಬೋದು. ಇನ್ನು ಗೇಮ್ ಆಡುವಾಗ ಉದ್ರೇಕಗೊಂಡು ಸಣ್ಣ ಸಣ್ಣ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗೋದನ್ನು ಕೂಡ ಗಮನಿಸಿದ್ದೀರಾ ಅಲ್ವಾ. ಆದರೆ ಅದನ್ನು ಕೂಡ ತಪ್ಪಿಸೋ ಮನಸ್ಥಿತಿ ನಮ್ಮ ಪೋಷಕರಿಗೆ ಇಲ್ಲ ಬಿಡಿ. ಹೀಗೆ ಮೊಬೈಲ್ಗೆ ನಿಮ್ಮ ಮಕ್ಕಳು ಮನಸ್ಸೋಲ್ತಿದ್ದಾರೆ ಅಂದರೆ ತಿಳ್ಕೊಬಿಡಿ, ನಿಮ್ಮ ಮಕ್ಕಳ ವಿನಾಶ ಹತ್ತಿರವಾಗ್ತಿದೆ ಅಂತ. ಒಂದಿಲ್ಲೊಂದು ತಪ್ಪುಗಳನ್ನು ಮಾಡೋಕ್ಕೆ ನೀವೇ ಅನುವು ಮಾಡ್ತಿದ್ದೀರಾ ಅಂತ. ಇನ್ನು ಹೆಣ್ಣು ಮಕ್ಕಳ ಪೋಷಕರು ಹೆಣ್ಣು ಮಕ್ಕಳು ಹಾಕುವ ಬಟ್ಟೆಯ ಮೇಲೆ ಅತಿ ಹೆಚ್ಚು ಗಮನವಹಿಸಬೇಕಾಗಿದೆ. ಮಾಡರ್ನ್ ಲೋಕದ ಮೇಲೆ ಹೋಗ್ತಿರುವ ಹೆಣ್ಣು ಮಕ್ಕಳು ಯಾವುದೋ ದರಿದ್ರ ಫ್ಯಾಷನ್ ಅಂತ ತಿರುಗುವುದು ನಮ್ಮ ಸಂಸ್ಕೃತಿ ಅಲ್ಲ ಅಲ್ವಾ. ಭಾರತದ ಸಂಸ್ಕೃತಿಯನ್ನು ಜಗತ್ತು ಹಿಂಬಾಲಿಸುವಾಗ ನಮ್ಮ ಹೆಣ್ಣು ಮಕ್ಕಳು ಅದರ ಹೊರತಾಗಿ ವಿದೇಶಿ ಉಡುಗೆಗಳಿಗೆ ಮನಸೋಲ್ತಿದ್ದಾರೆ. ಪಾಶ್ಚಾತ್ಯ ದೇಶಗಳಲ್ಲಿ ಇರುವ ಚಳಿಯನ್ನು ತಡೆಯೋಕೆ ಅಂತ ಜೀನ್ಸನ್ನು ಅವರು ಹಾಕ್ತಾರೆ. ಆದರೆ ನಮ್ಮ ವಾತಾವರಣ ಚೆನ್ನಾಗಿ ಇದ್ರೂ ನಾವು ಕೂಡ ಅವರನ್ನು ಹಿಂಬಾಲಿಸ್ತೀವಿ. ಇನ್ನು ಅವರು ಹಾಕುವ ತುಂಡು ಬಟ್ಟೆಗೆ ಕಾರಣ ಅವರ ಚರ್ಮದ ಅನೇಕ ಕಾಯಿಲೆಯಿಂದ ತಪ್ಪಿಸ್ಕೊಳ್ಳೋಕೆ. ಆದರೆ ನಾವು ಹಾಕ್ತಿರೋದು ಫ್ಯಾಷನ್ನ ಹೆಸರಲ್ಲಿ. ಅದನ್ನು ಪ್ರಶ್ನಿಸಿದರೆ ನಮಗೆ ಸ್ವಾತಂತ್ರ್ಯ ಇಲ್ವಾ ಅಂತ ಕೇಳ್ತಾರಲ್ಲ, ಅಂಥ ಹೆಣ್ಣು ಮಕ್ಕಳಿಗೆ ಅದೇನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಂಥವರಿಂದಲೇ ಗ್ರಂಥಾಲಯಗಳು ತುಂಬಬೇಕಾದ ಸಮಯದಲ್ಲಿ ಶಾಪಿಂಗ್ ಮಾಲ್ಗಳು ತುಂಬ್ತಿವೆ. ಹೆಣ್ಣು ಮಕ್ಕಳು ಎಲ್ಲೋ ರೇಪಾದ ಕಾರಣಕ್ಕೆ ಪೊಲೀಸ್ ವ್ಯವಸ್ಥೆ ಸರಿಯಿಲ್ಲ ಅಂತ ದೂರೋ ನಾವೆಷ್ಟು ಸರಿ ಇದ್ದೀವಿ, ನಮ್ಮ ಮಕ್ಕಳಿಗೆ ಅದೆಷ್ಟು ಒಳ್ಳೆಯತನದ ಪಾಠಗಳನ್ನು ಹೇಳ್ಕೊಟ್ಟಿದ್ದೀವಿ ಅಂತ ನೋಡ್ಕೋಬೇಕು. ಸಿಗ್ನಲ್ನಲ್ಲಿ ರಾಕೆಟ್ನಂತೆ ಹಾರಿಸಿಕೊಂಡು ಹೋಗುವ ನಾವುಗಳು ಫೈನ್ ಹಾಕಿದರೆ ಪೊಲೀಸರು ಇರೋದೇ ದುಡ್ಡು ಕೀಳೋಕೆ ಅಂತೀವಿ. ಇನ್ನು ಹೆಲ್ಮೆಟ್ ಹಾಕದೆ ಗಾಡಿ ಓಡಿಸುವಾಗ ಪೊಲೀಸರು ಮುಂದೆ ಇದ್ದಾಗ ತಿರುಗಿಸಿಕೊಂಡು ಅಡ್ಡ ದಾರಿಯಲ್ಲಿ ಹೋಗೋ ನಾವು ಎಲ್ಲದಕ್ಕೂ ದೂಷಿಸೋದು ಪೊಲೀಸರನ್ನ. ಗೆಳೆಯರೆ, ಒಂದೇ ಒಂದು ದಿನ ಆ ಪೊಲೀಸರೆಲ್ಲರೂ ರಜೆ ಹಾಕಿ ಮನೆಯಲ್ಲಿದ್ದರೆ ಒಮ್ಮೆ ಯೋಚನೆ ಮಾಡಿ, ಅಂದು ಸಾಮಾಜಿಕ ಕೋಲಾಹಲವೇ ಆಗಿಬಿಡುತ್ತೆ. ಇನ್ನು ಮೈಸೂರು ಪೊಲೀಸರು ಕೈಗೊಂಡ ಒಂದು ಜಾಥಾ ನನ್ನ ಮನಸ್ಸಲ್ಲಿ ಅವರಿಗೆ ಮೇಲ್ಮಟ್ಟದ ಜಾಗ ಕಲ್ಪಿಸಿದೆ.
ಮನೆ ಮನೆಗೂ ಪೊಲೀಸ್ ಎಂಬ ಈ ಜಾಥಾದಲ್ಲಿ ಪ್ರತಿ ಮನೆಗೂ ಹೋಗಿ ನಿವಾಸಿಗಳ ಮನವೊಲಿಸಿ ಧೈರ್ಯ ತುಂಬಿ ಜೊತೆಗೆ ಅಲ್ಲಿನ ಪೊಲೀಸರ ನಂಬರ್ಗಳನ್ನು ಅಂಟಿಸಿ ಬರುತ್ತಿರೋದು ನೋಡಿದರೆ ನಮ್ಮ ಮಕ್ಕಳು ಕೂಡ ಇಂತಹ ಪೊಲೀಸ್ ಆಗಬೇಕು ಅಂತ ಅನಿಸುತ್ತಿದೆ. ನಾವು ತೋರುವ ಅಸಡ್ಡೆ ಮನಸ್ಥಿತಿಗೆ ಪೊಲೀಸರನ್ನು ದೂರೋದು ಬೇಡ. ಕಾನೂನಿನ ಕೆಳಗಡೆ ಬದುಕಬೇಕಾದ ಭಾರತೀಯರು ನಾವು. ಕಾನೂನಿಗೆ ಪೊಲೀಸರಿಗೆ ಮೊದಲು ರೆಸ್ಪೆಕ್ಟ್ ಕೊಟ್ಟು ನಡೆಯೋಣ. ನಮ್ಮಿಂದಾಗುವ ತಪ್ಪುಗಳನ್ನು ಕಮ್ಮಿ ಮಾಡಿಕೊಂಡು ಮುಂದೆ ಜೀವನ ಮಾಡೋಣ. ದಸರಾ ಸಮಯದಲ್ಲಿ ಮೈಸೂರಿನಲ್ಲಿ ಆದ ಆ 2 ಕೃತ್ಯಗಳನ್ನು ಕೆಲ ಸಮಯದಲ್ಲೇ ಬಗೆಹರಿಸಿದ ಹೆಮ್ಮೆಯ ಪೊಲೀಸರು ನಮ್ಮವರು. ಅವರು ಕೆಲಸವನ್ನು ಅವರು ಕರೆಕ್ಟಾಗೇ ಮಾಡ್ತಿದ್ದಾರೆ. ನಾವು ಕೂಡ ಅವರಿಗೆ ಸಹಕಾರ ನೀಡೋಣ. ಪೊಲೀಸ್ ಅಂದರೆ ಭಯ ಅಲ್ಲ, ಅದು ಅಭಯ. ದಯಮಾಡಿ ಮತ್ತೆ ಪೋಷಕರಲ್ಲಿ ಕೇಳ್ಕೊತೀನಿ, ನಿಮ್ಮ ಮಕ್ಕಳ ಮೇಲೆ ಗಮನವಿಡಿ. ಅವರು ಏನು ಮಾಡ್ತಿದ್ದಾರೆ, ಯಾರ ಸಂಘದಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ನಿಮಗೆ ತಿಳಿದಿರಲೇಬೇಕು. ಆದಷ್ಟು ಮೊಬೈಲ್ ಬಳಕೆಯಿಂದ ಹೊರಬಂದು ಜೀವನವನ್ನು ನಡೆಸುವಂತೆ ಬದುಕಲು ಹೇಳ್ಕೊಡಿ. ಮೈ ತುಂಬ ಬಟ್ಟೆ ಹಾಕುವ ಹಾಗೆ ಬೇರೊಬ್ಬ ಹೆಣ್ಣು ಮಕ್ಕಳನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡದ ಹಾಗೆ ಬುದ್ಧಿಯನ್ನು ಚಿಕ್ಕ ವಯಸ್ಸಿನಿಂದಲೇ ಹೇಳ್ಕೊಡಿ. ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿ, ನಮ್ಮ ಪೊಲೀಸರು ನಮ್ಮ ಹೆಮ್ಮೆ. ಪ್ರತಿಯೊಬ್ಬ ಪೊಲೀಸರಿಗೂ ನನ್ನದೊಂದು ಸಲ್ಯೂಟ್. ಗೆಳೆಯರೇ, ಇದಿಷ್ಟಾಗಿತ್ತು ಈ ವಿಡಿಯೋದಲ್ಲಿನ ಮಾಹಿತಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ನಮಸ್ತೆ.